ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟ, ಅಮ್ಮ ಚಾಕ್ಲೇಟ್. ಏನಿದಿಷ್ಟು ದೊಡ್ಡ ಚಾಕ್ಲೇಟು? ಎಲ್ಲಿಂದ ಬಂತು? ಇನ್ ಮಾತ್ರ ಅಲ್ಲ, ಇಲ್ಲಿ ನೋಡು. ಯಾರು ಕೊಟ್ರು ಪುಟ್ಟಿ ಇದನ್ನೆಲ್ಲ? ನೆನ್ನೆ ಬಂದಿದ್ರಲ್ಲ ಗುಂಡು ಮಾಮ, ಅವ್ರು ಕೊಟ್ರು. ಅವ್ರು ಮತ್ತೆ ಬಂದಿದ್ರಾ? ನನ್ಗೆ ಚಾಕ್ಲೇಟ್ ಕೊಟ್ರು. ಇದೆಲ್ಲ ನಿನ್ಗೆ. ಅರೆ ಸೀರೆ. ಓಯ್, ನನ್ಗೆ ಬಟ್ಟೆ ಚೆನ್ನಾಗಿದೆ ಅಲ್ವಾ? ಇದನ್ನೆಲ್ಲ ಯಾಕೆ ಕೊಟ್ಟಿದ್ದಾರೆ? ನೀನ್ ಅವ್ರನ್ನ ಅಣ್ಣ ಅಂತ ಕರಿತೀಯಲ್ವಾ, ಅದಕ್ಕೆ ಕೊಟ್ರಂತೆ. ಪಾಪ ಮನೆ ಹತ್ರ ಬಂದು ತುಂಬಾ ಹೊತ್ತು ಕಾದ್ರಂತೆ. ನೀನ್ ಬಂದೇ ಇಲ್ಲ, ಯಾಕೆ ಲೇಟು? ಇವತ್ತು ಹಬ್ಬಕ್ಕೆ ಮನೆಯೆಲ್ಲ ಗುಡ್ಸಿ ವರ್ಸಿ ಮಾಡ್ಬರೋ ಅಷ್ಟರಲ್ಲಿ ಹೊತ್ತಾಗೋಯ್ತು. ಪಾಪ ಮಾಮ ಕಾಯ್ತಾ ಇದ್ರು. ನಾನ್ ಬಂದಲ್ಲ, ನನ್ ಕೈ ಕೊಟ್ಟೋದ್ರು. ಪುಟ್ಟಿ, ಪರಿಚಯದವ್ರು ಯಾರಾದ್ರೂ ಬಂದ್ರೆ ಮನೆ ಒಳಗಡೆ ಕರೆದು ಕೂಡ್ಸು ಅಂತ ಹೇಳಿದ್ನಲ್ವಾ? ಅಮ್ಮ ಬರ್ತಾರೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಹೇಳ್ಬೇಕಿತ್ತಲ್ವಮ್ಮ? ನಾನ್ ಕಡ್ದೆ, ಅವ್ರು ಬಂದ್ರು. ಅಷ್ಟೊತ್ತಿಗೆ ಫೋನ್ ಬಂತು ಅವ್ರಿಗೆ, ಅದಕ್ಕೆ ಹೊರಟೋದ್ರು. ಹೌದಾ? ಛೇ, ನಾನ್ ತಡವಾಗಿ ಬಂದಿದ್ದ ದಿವ್ಸನೇ ಅವ್ರು ಬರ್ಬೇಕಿತ್ತ. ಪಾಪ, ಅವ್ರೇನ್ ಅನ್ಕೊಂಡ್ರೋ ಏನೋ. ಅವರು ಒಳ್ಳೆ ಮಾಮ, ಏನು ಅನ್ಕೊಳ್ಳಲ್ಲ ಬಿಡು. ಹೌದಾ? ಅದಂಗ್ ಹೇಳ್ತೀಯಾ? ನೋಡು, ಚಾಕ್ಲೇಟ್ ಕೊಟ್ಟವ್ರೆ. ಒಳ್ಳೆ ಮಾಮ ತಾನೆ. ಅಮ್ಮ, ಹೊಸ ಬಳೆ ಮತ್ತೆ ದುಡ್ಡೆಲ್ಲ ಅಂತಿದ್ದೆ. ಇದು ನಾನ್ ತಗೊಂಡಿದ್ದಲ್ಲ ಕಂದ, ಯಾರೋ ಕೊಟ್ಟಿದ್ದು. ಹೌದಾ? ಹೊರ್ದೋಗಲ್ಲ ಅಲ್ವಾ? ರಕ್ತ ಬರಲ್ಲ ಅಲ್ವಾ? ಇಲ್ಲ ಕಂದ, ಇದು ಬಂಗಾರದ ಬಳೆ, ಒಡಿಯಲ್ಲ. ಅಮ್ಮ, ಇಲ್ಲೋಡು, ಬಂಗಾರದ ಬಳೆ. ನೋಡಮ್ಮ, ನಿನ್ ಕೈಗೆ ಬಳೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತದೆ. ನನಗಿಂತ ನಿನಗೆ ಚೆನ್ನಾಗಿ ಕಾಣುತ್ತೆ. ನೋಡಿದ್ಯಾ, ಇವತ್ತು ನಮ್ಮ ಮನೇಲಿ ಉಡುಗೊರೆ ಮೇಲೆ ಉಡುಗೊರೆ, ಉಡುಗೊರೆ ಮೇಲೆ ಉಡುಗೊರೆ, ಉಡುಗೊರೆ ಸುರಿಮಳೆನೇ ಬರ್ತಾ ಇದೆ. ಇದೇ ಖುಷಿಗೆ ನಾನು ನಿನಗೆ ಸಿಹಿ ತಿನ್ನಿಸ್ತೀನಿ, ಸರಿನಾ? ಆನ್. ನೋಡಿದ್ಯಮ್ಮ, ಖುಷಿ ಅನ್ನೋದು ನಮ್ಮ ಮನೆ ದಾರಿನೇ ಮರ್ತ್ಬಿಟ್ಟಿತ್ತು. ಹೊತ್ತಲ್ಲದ ಹೊತ್ತಲ್ಲಿ ದುಃಖ ಬಂದು ನಮ್ಮ ಮನೆ ಬಾಗಿಲು ತಟ್ತಿತ್ತು. ಆದ್ರೆ ಈಗ ನಮ್ಮ ಜೀವನದಲ್ಲಿ ನಿಧಾನವಾಗಿ ಸುಖದ ಗಾಳಿ ಬೀಸ್ತಾ ಇದೆ. ಏನೋ ಗೊತ್ತಿಲ್ಲಮ್ಮ, ಎಲ್ಲ ಬದಲಾಗ್ತಿದೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಅನಿಸ್ತದೆ. ಇರು, ಅವ್ರು ನಿನಗೆ ಸೀರೆ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಇಲ್ಲಿ ನೋಡಮ್ಮ, ಅವ್ರು ನಿನಗೆ ಅಂತ ಕೊಟ್ಟಿರೋ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಪೇಕ್ಷಾ, ನಾನು ಮಾತು ಸುಮ್ಮನೆ ಇರಿ. ನನಗೆ ಸಮಾಧಾನ ಮಾಡೋದಕ್ಕೆ ಬರಬೇಡಿ. ನಾನು ಸಮಾಧಾನ ಆಗಲ್ಲ. ಅಕ್ಕ ನನ್ನ ಮೇಲೆ ಕೈ ಮಾಡಿದ್ಲು.
ಮನೆಯವ್ರ ಮುಂದೆ. ಇದನ್ನೆಲ್ಲ ನಾನು ಹೇಗೆ ಸಹಿಸ್ಕೊಂಡಿರ್ಲಿ? ಇದಕ್ಕಿಂತ ಅವಮಾನ ಬೇಕಾ ನನಗೆ? ನನಗೆ ಹೇಗಾಯ್ತು ಗೊತ್ತಾ? ಸಾಯುವಷ್ಟು ಸಂಕಟ ಆಯ್ತು. ಅಲ್ಲ, ಅವಳು ಯಾಕೆ ನನ್ನ ಮೇಲೆ ಕೈ ಮಾಡ್ಬೇಕು? ನಾನೇನ್ ಬಿಟ್ಟು ಬಿದ್ದಿದ್ದೀನ? ನನಗೆ ನಿಮ್ಮ ಮನೇಲಿ ಬೆಲೆನೇ ಇಲ್ವಾ? ಪೇಶ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಾನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ನನಗೆ ದಯವಿಟ್ಟು ಸಮಾಧಾನ ಮಾಡೋದಕ್ಕೆ ಬರಬೇಡಿ ಪ್ಲೀಸ್. ಇಲ್ಲಿಂದ ಹೋಗಿ ನೀವು. ಪೇಶ ನೋಡಿ, ನನ್ಗೆ ಅರ್ಥ ಆಗತ್ತೆ, ಬಟ್ ಒಂದು ಸ್ವಲ್ಪ ಯೋಚನೆ ಮಾಡಿ. ಏನ್ ಯೋಚನೆ ಮಾಡಿ ನೋಡ್ಬೇಕು? ಅವಳು ಹೇಗ್ ನನ್ ಮೇಲೆ ಕೈ ಮಾಡಿದ್ಲು? ಅಕ್ಕ ಅಂದ್ ಮಾತ್ರಕ್ಕೆ ಅವಳು ನನ್ ಮೇಲೆ ಕೈ ಮಾಡ್ಬಿಡ್ಬೋದಾ? ಅವಳಿಗೆ ಯಾರ ರೈಟ್ಸ್ ಕೊಟ್ಟಿದ್ದು ಪಾರ್ಥ? ಅಪೇಕ್ಷೆ ನೋಡಿ, ಬರೀ ಅವ್ರನ್ನೇ ಪಾಯಿಂಟ್ ಔಟ್ ಮಾಡ್ಬಿಡಿ. ಇದರಲ್ಲಿ ನಿಮ್ದು ತಪ್ಪಿದೆ. ನೀವು ಆ ಥರ ಮಾತಾಡಿದ ತಪ್ಪಲ್ವಾ? ಅದೇ ನೋಡ್ತಾ ಇದ್ದೀನಿ ನಾನು. ನೀವ್ ಯಾಕಿನ್ನು ಅಕ್ಕನ ಪರ ವಹಿಸ್ಕೊಂಡು ಮಾತಾಡ್ತಿಲ್ಲ ಅಂತ. ನೋಡಿ ಹೇಗ ಅವಳ ಪರ ವಹಿಸ್ಕೊಂಡು ಮಾತಾಡ್ತೀರಾ ನೀವು? ನೀವ್ ಯಾವಾಗ್ಲೂ ಹೀಗೆ, ಯಾವತ್ತೂ ನಾನು ಸಪೋರ್ಟ್ ಮಾಡಲ್ಲ. ನಿಮಗೆ ಬರೀ ನನ್ ತಪ್ಪು ಮಾತ್ರ ಕಾಣಿಸುತ್ತೆ ಅಷ್ಟೇ. ಹೆಂಡತಿಗೆ ಹರ್ಟ್ ಆಗಿದೆ, ಅವಳ ಜೊತೆ ನಿಲ್ಬೇಕು, ಅವಳಿಗೂ ಸಪೋರ್ಟ್ ಮಾಡ್ಬೇಕು ಅನ್ಸಲ್ಲ ಅಲ್ಲ ನಿಮ್ಗೆ? ಅಪೇಕ್ಷೆ ಪ್ಲೀಸ್, ನಾನು ಆ ಥರ ಎಲ್ಲಿ ಹೇಳಿದೆ? ನೋಡಿ, ನನ್ನ ಪಾಯಿಂಟ್ ಇಷ್ಟೇ. ಇದರಲ್ಲಿ ನಿಮ್ದು ಫಾಲ್ಟ್ ಇದೆ, ಅದನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಸಾಕ್ ನಿಲ್ಸಿ ಪಾರ್ಥ. ನೀವೇನ್ ನನಗ್ ಸಮಾಧಾನ ಮಾಡ್ತಿದ್ದೀರೋ ಇಲ್ಲ ನನಗೆ ಇನ್ನಷ್ಟು ಹರ್ಟ್ ಆಗ್ಬೇಕು ಅಂತ ಮಾತಾಡ್ತಿದ್ದೀರೋ? ನನಗೆ ಹರ್ಟ್ ಆಗಿರೋದು ನಿಮಗ್ ಕಾಣಿಸ್ತಿದೆ, ಆದ್ರೂ ಅಕ್ಕನ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ. ಆಮೇಲೆ ನಾನು ಯಾಕಿರ್ಬೇಕು ನಿಮ್ಗೆ? ಯಾಕೆ ನನ್ನನ್ನು ಪ್ರೀತಿ ಮಾಡ್ಬೇಕಾಗಿತ್ತು? ಯಾಕೆ ನನ್ನ ಮದುವೆ ಆಗ್ಬೇಕಾಗಿತ್ತು? ಇರ್ಲೇಬೇಡಿ, ಪರವಾಗಿಲ್ಲ. ನನ್ನ ಹಣೆ ಬರೋಣ ಇಷ್ಟು ಅಂತ ಸುಮ್ಮನಾಗ್ಬಿಡ್ತೀನಿ. ನನ್ಗೆ ಯಾರು ಇಲ್ಲ, ನಾನು ಅನಾಥೆ ಆಗ್ಬಿಟ್ಟಿದ್ದೀನಿ. ಕಟ್ಕೊಂಡ್ ಗಂಡ, ಒಣ ಹುಟ್ಟಿದ ಅಕ್ಕ, ಹೆತ್ತಪ್ಪ, ಅಮ್ಮ ಯಾರಿಗೂ ನಾನು ಬೇಕಾಗಿಲ್ಲ. ನನ್ನ ಭಾವನೆಗೆ ಇಲ್ಲಿ ಬೆಲೆನೇ ಇಲ್ಲ. ನೀವ್ ನೋಡಿದ್ರೆ ನನ್ನನ್ನ ಎನಿಮಿ ತರ ಟ್ರೀಟ್ ಮಾಡ್ತೀರಾ. ಅಲ್ಲಿ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ರೂ ಹಾಗೆ. ಫೋನ್ ಮಾಡಿದ್ರು ಅಕ್ಕಂಗ್ ಫೋನ್ ಮಾಡ್ತಾರೆ, ಕೊನೆಗೆಲ್ಲ ಮಾತಾಡಿ ಕಟ್ ಮಾಡೋ ಟೈಮಲ್ಲಿ ಅವಳನ್ನ ಕೇಳ್ದೆ ಅಂತ ಹೇಳು ಅಂತ ಹೇಳ್ತಾರೆ. ಯಾಕೆ ಹೇಳಿ? ಸುಮ್ಮನೆ ಫಾರ್ಮಾಲಿಟೀಸ್ ಕೇಳ್ಬೇಕಲ್ಲ, ಅದಕ್ಕೆ. ಆಕ್ಚುಲಿ ಮನ್ಸಿಂದ ಯಾರು ನನ್ನನ್ನು ವಿಚಾರಿಸ್ಕೊಳ್ಳಲ್ಲ. ನನಗೇನ್ ಅನಿಸ್ತಿದೆ, ನನಗೇನ್ ಬೇಕು ಯಾರು ಕೇಳಲ್ಲ. ಇಲ್ಲಿ ಮಾತೆತ್ತಿದ್ರೆ ನಿಂದೆ ತಪ್ಪು ಅಂತ ನನ್ನ ಬಾಯಿನ ಮುಚ್ಚಿಸೋದು. ಈ ಅಕ್ಕ ಮುಂಚೆಯಿಂದಾನು ಹಾಗೆ. ಎಲ್ಲರ ಅಟೆನ್ಷನ್ ಅವಳ ಕಡೆ ಹೇಳ್ಕೋತಾಳೆ. ಅವಳ ಇಮೇಜ್ ಬಿಲ್ಡ್ ಆಗ್ಬೇಕು ಅಷ್ಟೇ. ಆ ಇಮೇಜ್ ಬಿಲ್ಡ್ ಆಗೋದಕ್ಕೋಸ್ಕರ ಇನ್ನೊಬ್ರ ಇಮೇಜ್ ಹಾಳಾಗೋದ್ರೂ ಪರವಾಗಿಲ್ಲ. ಒಟ್ಟಲ್ಲಿ ಅವಳು ಒಳ್ಳೊಳ್ಳೆ ಅನ್ಸ್ಕೋಬೇಕು, ಅವಳು ಗ್ರೇಟ್ ಆಗಿರ್ಬೇಕು, ಅಷ್ಟೇ ಅವಳು ಮನ್ಸಲ್ಲಿರೋದು, ಅಷ್ಟೇ. ಅಪೇಕ್ಷೆ, ಯಾಕೆ ಈ ಥರ ಎಲ್ಲ ಅನ್ಕೋತೀರಾ? ನೋಡಿ, ನೀವು ಯಾವತ್ತೂ ಸೈಡ್ ಲೈನ್ ಆಗಿಲ್ಲ. ನಿಮ್ಗಿರೋ ವ್ಯಾಲ್ಯೂ ಯಾವತ್ತೂ ಇದ್ದೇ ಇದೆ. ಏನಿದೆ ಮಣ್ಣು? ಅವಳಿಂದಾಗಿ ನಾನು ಯಾರಿಗೂ ಬೇಡದೆ ಇರೋಳಾಗಿದ್ದೀನಿ ಮನೇಲಿ. ಅಲ್ಲಿ ನೋಡಿದ್ರೆ ಮನೆಯವರು ಹಾಗೆ ಟ್ರೀಟ್ ಮಾಡ್ತಿದ್ದಾರೆ. ಮಗಳು ಅಂತಾನು ನೋಡಿದ್ರೆ ಏನೋ ಮಾಡ್ಬಾರ್ದಿರೋ, ತಪ್ಪು ಮಾಡಿರೋ ಅಂತ ಟ್ರೀಟ್ ಮಾಡ್ತಿದ್ದಾರೆ. ಮದುವೆ ಆಗಿ ಎಷ್ಟು ದಿನ ಆಯ್ತು, ಒಂದೇ ಒಂದಿನಾದ್ರೂ ನಾನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ಕೇಳಿದಾರ? ಅಕ್ಕನ್ ಮಾತ್ರ ತುಂಬಾ ಚೆನ್ನಾಗಿ ವಿಚಾರಿಸ್ಕೋತಾರೆ. ಕಂದ ಕಂದ ನೋಡ್ಬೇಕು ಅವ್ರ ಪ್ರೀತಿನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.